ಮಸ್ತಾಗಿದೆ ಇದು ಗೈಸ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಚಿಕನ್ ರೋಲ್ ಗೈಸ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗೈಸ್. ನೋಡ್ತೀರ ನಿಮ್ಮೆಲ್ರಿಗೂ ವಿಶ್ ಮಾಡಿ ಒಳ್ಳೆ ಥರ ಖುಷಿ ಖುಷಿಯಾಗಿರ್ಬೇಕಂತ. 17 ವರ್ಷ ಒಂದು ಹುಡುಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ ಒಂದು ಗಿಫ್ಟ್ನ ಕೇಳಿಲ್ಲ ಅಂತ ಅದೆಲ್ಲ ಅಷ್ಟು ಒಳ್ಳೆ ಹುಡುಗಿಯಾಗಿ ನಾನು ಕೊಡಬೇಕು ಗಿಫ್ಟ್ನ. ನೋಡಿ ಗೈಸ್ ಈ ಥರ ಐತೆ ಗೈಸ್ ಸೆಟಪ್. ಇದ್ರಲ್ಲಿ ನಾನು ನಿಮ್ಮೊಂದಷ್ಟು ತೋರಿಸ್ತೀನಿ ರೀ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಇದು ನನ್ನ ಮೊದಲನೇ ವ್ಲಾಗ್ ಗೈಸ್. ನಾನು ಈ ಥರ ಪರ್ಸ್ನಲ್ ವ್ಲಾಗ್ ಮಾಡ್ತಾ ಇರೋದು. ಇಷ್ಟು ದಿನ ಬರೀ ಟ್ರಾವೆಲ್ ವ್ಲಾಗ್ಸ್ ಮಾಡ್ತಾಯಿದ್ದೆ. ಸೀನ್ ಏನಂದರೆ ನಾಳೆ ವ್ಯಾಲೆಂಟೈನ್ಸ್ ಡೇ ಗೈಸ್. ಸೊ ಇಷ್ಟು ವರ್ಷದಲ್ಲಿ ನಾನು ಮತ್ತು ನನ್ನ ಹೆಂಡತಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿಲ್ಲ. ಈ ವರ್ಷ ಸುಮ್ಮನೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಗೈಸ್ ಅವಳಿಗೆ. ಸೊ ಡೆಕೋರೇಷನ್ ನಡೀತಾ ಇದೆ. ಆ್ಯಕ್ಚುಲಿ ಏನು ನನ್ನ ತಮ್ಮ ಹೆವಿ ಎಕ್ಸ್ಪರ್ಟ್ ಗೈಸ್ ಈ ಡೆಕೋರೇಷನ್ ಇದರಲ್ಲೆಲ್ಲ ಮಾಡೋದಕ್ಕೆ. ಸೊ ಅವನ್ನ ಕರೆಸಿದೆ. ನೋಡಿರಿ ಬಲೂನ್ಸ್ ಎಲ್ಲ ರೆಡಿ ಆಗ್ತಾಯಿದೆ. ಫಸ್ಟ್ ಟೈಮ್ ಗೈಸ್ ಸೆಲೆಬ್ರೇಟ್ ಮಾಡ್ತಾ ಇರೋದು. ನೋಡೋಣ ಹೆಂಗೆ ಬರುತ್ತೆ, ಏನು ಕತೆ, ಅವಳು ಹೆಂಗೆ ಸರ್ಪ್ರೈಸ್ ಆಗ್ತದೆ ಅಂತ. ಗಿಫ್ಟ್ಸು ಗೈಸ್ ವೆರಿ ಫನ್ನಿ ಗಿಫ್ಟ್ಸ್ನ ತೊಗೊಂಡಿದ್ದೀನಿ. ಬಿಕಾಸ್ ನಾನು ಗಿಫ್ಟ್ ಅಂಗಡಿಗೆ ಹೋದೆ ಗೈಸ್ ಏನು ತೊಗೊಳೋಣ ಅಂತ ಇವಳಿಗೆ. ಬಟ್ ಇವಳು ಹಾಕೋ ಥರ ಇಲ್ಲ, ಇವಳನ್ನ ಕೇಳಿರೋ ಥರ ಏನು ಗಿಫ್ಟ್ಸೇ ಇಲ್ಲ ಗೈಸಲ್ಲಿ. ಸೊ ಅದಕ್ಕೆ ನನಗೆ ಅವಳು ರೀಸೆಂಟಾಗಿ ಒಂದಷ್ಟು ಐಟಮ್ ಕೇಳಿದ್ಲು. ಐಟಮ್ಗಳನ್ನೇ ಒಂಥರ ಫನ್ನಿ ಗಿಫ್ಟಾಗಿ ತೊಗೊಂಬಂದಿದ್ದೀನಿ. ದೆನ್ ಅಗೇನ್ ಅವಳು ಬಂದಮೇಲೆ ಅದನ್ನು ಅವಳು ಕೊಟ್ಟು ರಿವೀಲ್ ಮಾಡಿಸ್ತೀನಿ. ಸೊ ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್, ಪರ್ಸ್ನಲ್ ವ್ಲಾಗ್. ಮನೆಗೇನೆಲ್ಲ ಇದು ಮಾಡ್ತಿರೋದು. ಸೊ ನೀವು ಒಂದ್ಸಲಿ ನೋಡ್ಕೊಂಬಿಡಿ. ನಮ್ಮ ಬೆಡ್ರೂಮ್ ಇವಾಗ ಹಿಂಗಿದೆ. ಡೆಕೋರೇಷನ್ ಐಟಮ್ಸ್ ಹಿಂಗಿದೆ. ಸೊ ಫೈನಲ್ ಸೆಟಪ್ ಹೆಂಗಿರುತ್ತೆ ಅಂತ ನಾನು ನಿಮಗೆ ಡೆಕೋರೇಷನ್ ಆದ್ಮೇಲೆ ತೋರಿಸ್ತೀನಿ ಗೈಸ್. ಏನಂತ್ಯ ಮದು, ಚೆನ್ನಾಗಿ ಬರುತ್ತೆ ಅಂತ್ಯ? ಪಕ್ಕ ಗೈಸ್ ಸಾಕಾದಾಗಿ ಮಾಡ್ತಾನೆ ಡೆಕೋರೇಷನು. ನಾನು ಅದೇ ಈ ಡೆಕೋರೇಷನ್ ಆದಮೇಲೆ ನೀವು ನೋಡಿ ಹೆಂಗಿರುತ್ತೆ ಅಂತ. ಸೈಕಾಗಿರುತ್ತೆ. ಅದೇ ಇದಾದ್ಮೇಲೆ ನಾನು ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ ಗೈಸ್, ಬಾಯ್. ಫಸ್ಟ್ ವ್ಲಾಗು ನೋಡಿ ಇಷ್ಟಪಡಿ. ಥ್ಯಾಂಕ್ ಯು. ಬಾಯ್ ಗೈಸ್. ಫೈನಲಿ ಗೈಸ್ ಡೆಕೋರೇಷನ್ ಎಲ್ಲ ಮುಗೀತು. ಸೊ ನಾನು ಹೆಂಡತಿ ಬರೋದಕ್ಕೆ ಕಾಯ್ತಾ ಇದ್ದೀನಿ. ಲೆಟ್ಸ್ ಸಿ. ಅವಳು ಬಂದಿದೆ, ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಗೈಸ್. ನೀವು ಒಂದ್ಸಲಿ ನೋಡ್ಕೊಂಬಿಡಿ ಹೇಗಿದೆ ಡೆಕೋರೇಷನ್ ಅಂತ. ಸ್ವಲ್ಪ ಇದೆ ಅದು ಅವಳು ಬಂದಮೇಲೆ ತೋರಿಸ್ತೀನಿ ಗೈಸ್. ಇಲ್ಲಿಗೆ ಡೆಕೋರೇಷನ್ ಮುಗೀತು. ಸೊ ಫಸ್ಟ್ ಟೈಮ್ ಗೈಸ್ ನಾವು 17 ಇಯರ್ಸ್ ಆಫ್ ರಿಲೇಷನ್ಶಿಪ್ಪಲ್ಲಿ ಫಸ್ಟ್ ಟೈಮ್ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಬರ್ಡೇಸು, ಇಂಪಾರ್ಟೆನ್ಸ್ ಡೇಸು ಎಲ್ಲ ನಾವು ಸೆಲೆಬ್ರೇಟ್ ಮಾಡಿದ್ದೀರಿ. ಬಟ್ ವ್ಯಾಲೆಂಟೈನ್ಸ್ ಡೇ ನನಗೆ ಗೊತ್ತಿದ್ದಂಗೆ ಅದು ಸರಿ ಅಲ್ಲ ಮಾಡೋದು ಅಂತ. ಬಿಕಾಸ್ ಯಾರೋ ಮಾಡಿರೋದನ್ನ ವ್ಯಾಲೆಂಟೈನ್ಸ್ ಡೇ ನಾವೇನೇ ಸೆಲೆಬ್ರೇಟ್ ಮಾಡಬೇಕಂತ. ಬಟ್ ಅಗೇನ್ ಇವತ್ತು ಬೆಳಗ್ಗೆ ಒಬ್ಬಳು ನನ್ನ ವೈಫ್ದು ಫ್ರೆಂಡು ಫೋನ್ ಮಾಡಿ ಒಂದಷ್ಟು ಹೇಳಿದ್ಲು. ಸೊ ಓಕೆ ಲೆಟ್ ಮಿ ಸೆಲೆಬ್ರೇಟ್ ಅಂತ ಒಂದು ಸರ್ಪ್ರೈಸ್ ಸೆಲೆಬ್ರೇಷನ್ ಗೈಸ್. ಎಲ್ಲ ಸರ್ಪ್ರೈಸ್ ಆಗಿ ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ. ಗಿಫ್ಟ್ಸ್ ತಂದಿದ್ದೀನಿ. ಗಿಫ್ಟ್ಸ್ ಅಂತೂ ನೀವೆಲ್ಲ ಫುಲ್ ನಗಿದ್ದೀರ. ಅಷ್ಟು ಫನ್ನಿ ಗಿಫ್ಟ್ಸ್ ತೊಗೊಂಡಿದ್ದೀನಿ. ನೋಡೋಣ ಹೆಂಗೆ ಅವಳು ರಿಯಾಕ್ಟ್ ಆಗ್ತಾಳೆ ಏನು ಗೊತ್ತಾ. ಯೂಶ್ವಲಿ ಅವಳು ಬೇರೆ ಹೆಣ್ಮಕ್ಳ ಥರ ಅವಳಿಗೆ ಸಿಲ್ವರು ಗೋಲ್ಡು ಅದೆಲ್ಲ ಅವಳಿಗೆ ಹೇಳೋಲ್ಲ ಗೈಸ್. ಸೊ ಅವಳು ಜಾಸ್ತಿ ಇವತ್ತರೆಗೂ ನಾನು ಅವಳು ಕೊಡಿಸಿರೋದು ನೈಲ್ ಪಾಲಿಶು, ಲಿಪ್ಸ್ಟಿಕ್ಕು ಅಷ್ಟೇ. ಬಿಟ್ಟರೆ ಡ್ರೆಸ್ಸಸ್ಸು ಕ್ರೇಜಿ ಡ್ರೆಸ್ಸಸ್ ಕೊಡಿಸಿದ್ದೀನಿ. ಬಟ್ ಅದನ್ನು ಬಿಟ್ಟು ನಾರ್ಮಲ್ ಹುಡುಗಿರಿಗೆ ನಾವೇನು ವ್ಯಾಲೆಂಟೈನ್ಸ್ ಡೇಗೆ ಸೆಲೆಬ್ರೇಟ್ ಮಾಡ್ತೀರಿ ಆ ಥರ ಏನು ಇವತ್ತರೆಗೂ ಅವಳು ಕೊಡಿಸಿಲ್ಲ. ನೋಡೋಣ ಹೆಂಗೆ
ಹೆಂಗೆ ಖುಷಿ ಪಡ್ತಾಳಂತ. ಸೊ ಇವತ್ತು ಅದೇ ಥರನೇ ಅವಳು ಏನು ಹೇಳ್ತಾರೆ, ಏನು ಇಷ್ಟ ಅಂದರೆ ಯೂಶ್ವಲಿ ನನ್ನ ಕೇಳಿದ್ದೆ ಈ ಮಂತಲ್ಲಿ ಚಿಕ್ಕ ಚಿಕ್ಕ ಐಟಮ್ಸು. ಸೊ ಅದನ್ನು ತೊಗೊಂಡಿದ್ದೀನಿ ಗಿಫ್ಟ್ ಅಂತ, ನೋಡೋಣ ಹೆಂಗೆ ರಿಯಾಕ್ಟ್ ಆಗ್ತಾಳೆ ಅಂತ. ಇನ್ನು ಗೈಸ್, ಇದು ಅಗೈನ್ ನಾನು ಮೊದಲನೇ ವಿಡಿಯೋದಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳಿದ ಥರ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಫಾರ್ ದಿಸ್ ಪರ್ಸ್ನಲ್, ಅಂದರೆ ನನ್ನ ಮನೆ ಇಲ್ಲ ಫ್ಯಾಮಿಲಿ ಈ ಥರ ಇದು ಮೊದಲನೇ ವ್ಲಾಗ್. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಚೆನ್ನಾಗಿ ಇತ್ತಂದರೆ ಇಷ್ಟು ಬರ್ತಾ ಬರ್ತಾ ಇದೇ ಥರ ಕಂಟೆಂಟ್ ಏನಾದ್ರು ಮಾಡ್ತೀನಿ. ಸೊ ಅದೇ ಗೈಸ್, ಇವಾಗ ಡೆಕೋರೇಷನ್ ಮುಗಿದಿದೆ. ನಾನು ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವಳು ಬಂದಿದ್ದೆ, ಅವಳು ಸರ್ಪ್ರೈಸ್ನ ಕ್ಯಾಚ್ ಮಾಡಿ ಲೆಟ್ಸ್ ಸಿ ಹೌ ಇಟ್ ಗೋಸ್. ನನಗೆ ಗೊತ್ತಿದ್ದಂಗೆ ಇಷ್ಟಪಡ್ತಾಳೆ, ನೋಡೋಣ ಹೆಂಗೋಗುತ್ತೆ ಏನಂತ. ಸೊ ಸ್ಟೇ ಟ್ಯೂನ್ಡ್, ಲೆಟ್ಸ್ ಸಿ ಆಫ್ಟರ್ ದ ಸರ್ಪ್ರೈಸ್ ಹೆಂಗೋಗುತ್ತೆ ಏನು ಕತೆ ಅಂತ ಆಮೇಲೆ ಮಾತಾಡೋಣ. ಓಕೆನಾ? ಓಕೆ ಗೈಸ್, ಬಾಯ್ ಗೈಸ್. Guys, oh my god, when did you do this? So nice. guys, ಫಸ್ಟ್ ಟೈಮ್ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ಗೈಸ್. ಬಾಬು 2 ಇಂಚ್ ಸರಿ, ಬಾಬು 2 ಇಂಚ್. ನಾನು ಆವಾಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಹೆವಿ ಫನ್ನಿ ಗಿಫ್ಟ್ ಅಂತ. ಗೈಸ್ ಇರಿ ಒಂದು ನಿಮಿಷ ನೋಡಿ, ಒಂದು ನಿಮಿಷ. ನಂದರಲ್ಲಿ ಫ್ರಂಟ್ ಕ್ಯಾಮ್ರಾ ಚೇಂಜ್ ಮಾಡೋಕ್ಕಾಗಲ್ಲ ಗೈಸ್. ಹಾಂ ಓಕೆ ಗೈಸ್, ಒಂದು ನಿಮಿಷ ಅವಳು ಫೋನಲ್ಲಿ ಮಾಡ್ತೀನಿ ಗೈಸ್. ಸಿದ್ಧ ಆಗ್ಬಿಟ್ಟವಳು ಗೈಸ್. ಸೈಕಲ್ ಕೊಡಿ, ಫುಲ್ ಫಿದ್ ಆಗ್ಬಿಟ್ಟವಳು ಗೈಸ್. ಎಲ್ಲಿ ಇಷ್ಟಪಟ್ಲು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗೈಸ್. ನೋಡ್ತಾರೆ ನಿಮ್ಮೆಲ್ರಿಗೂ ವಿಶ್ ಮಾಡಿ ಒಳ್ಳೆ ಥರ ಖುಷಿಯಾಗಿರ್ಬೇಕಂತ. ಇವಾಗ ಆ್ಯಕ್ಚುಲಿ ನಾನು ಗೈಸ್ ಫುಲ್ ಫಿದ್ ಆಗ್ಬಿಟ್ಟವಳು ಗೈಸ್. ಗಾಡಿ ಗೆದ್ದವ್ರು ಗೈಸ್, ಅವರೇ ಯಾವಾಗಲೂ ಓಪನ್ ಮಾಡೋದು ಡೋರು. ಇದೆ ಸೆಟಪ್. ಸೊ ಅಂತ ಆಫ್ ಮಾಡಿಬಿಡ್ತೀನಿ, ಅವಾಗ ಮಸ್ತಾಗಿರುತ್ತೆ. ಕಲರ್ ಚೇಂಜ್ ಮಾಡ್ತೀನಿ. ಇಲ್ಲ ಯಾರು ನೋಡಿಲ್ಲ ಗೈಸ್. ಇದೆ ಗೈಸ್ ಸೆಟಪ್ ರೂಮ್ ನೋಡಿ ಗೈಸ್. ಯಾವ ಕಲರ್ ಸೂಟ್ ಆಗ್ತೈತೆ ಇದೆ ಇನ್ನೊಂದು ಗೈಸ್. ಬರಬೇಕು ಅದು ನಿನ್ನ ಗಿಫ್ಟೇ ಮಮ್ಮಿ, ವ್ಯಾಲೆಂಟೈನ್ಸ್ ಡೇ ನೋಡಿ ಗೈಸ್. ಈ ಥರ ಐತೆ ಗೈಸ್ ಸೆಟಪ್. ಇದ್ರಲ್ಲಿ ನಾನು ನಿಮ್ಗೆ ಒಂದಷ್ಟು ತೋರಿಸ್ತೀನಿ ರೀ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಚಿಕನ್ ರೋಲ್ ಗೈಸ್ ನೋಡಿ. ಇದು ಒಂದು ಫೋಟೋಗ್ರಾಫರ್ ಲೈಟ್ ಹಾಕ್ಬಿಟ್ಟು ತೋರಿಸ್ತೀನಿ. ಇದು ನಾವು ಫಸ್ಟ್ ಲೈಟ್ ಹಾಕಿ ಮಮ್ಮಿ, ಒಂದು ಫಸ್ಟ್ ಫೋಟೋ ಗೈಸ್. ಇದು 2010. ಇದು ಇವಾಗ ರೀಸೆಂಟ್ ಫೋಟೋ. ಆಮೇಲೆ
ಇದೊಂದು ಫೋಟೋ ಫುಲ್ ಇವ್ರ ಫ್ರೆಂಡ್ಸ್ ಎಲ್ಲ ಅವರದು ನೋಡ್ರಿ. ಇದು ಆ್ಯಕ್ಚುಲಿ ನನಗೆ ಇವಳೇ ಕೊಟ್ಟಿದ್ದು ಗೈಸ್, ಅಂದರೆ ಇವಳು ಫ್ರೆಂಡ್ ಕೊಟ್ಲು ಅಂತ. ಇದು ಡ್ರೈಯೇ ಆಗೋಲ್ಲ ಫ್ಲವರು, ಅದು ಸುಮ್ಮನೆ ಡೆಕೋರೇಷನ್ಗೆ ಇಟ್ಟಿದ್ದೀನಿ. ಇವಾಗ ಮೇನ್ ಮ್ಯಾಟ್ರ್ ಗೈಸ್, ಗಿಫ್ಟ್ ಕೊಡಬೇಕು. ಹೆವಿ ಫನ್ನಿ ಗಿಫ್ಟ್, ಹೆವಿ ಫನ್ನಿ ಗಿಫ್ಟ್ ಗೈಸ್. ಇರಿ ಒಂದು ನಿಮಿಷ ಗೈಸ್, ಗೈಸ್ ಇಲ್ಲಿದೆ ಗಿಫ್ಟ್. ಹೆಂಗೆ ಇವಾಗ ಎರಡನ್ನೂ ಕ್ಯಾಚ್ ಮಾಡೋದು? ಪರವಾಗಿಲ್ಲ ಗೈಸ್, ಹೆಂಗೆ ಇವಾಗ? ಅಲ್ಲ ನಮ್ಮ ಮಮ್ಮಿ ನೀನು ಬಾ ಹೇಳ್ತೀನಿ. ಇನ್ನು ಕೇಕ್ ಕಟ್ ಬೇರೆ ಮಾಡಬೇಕು. ಇಷ್ಟು ಚಿಕ್ಕದ ಕೇಕ್ ತಂದಿದ್ದೀನಿ. ಥ್ಯಾಂಕ್ ಯು ಗೈಸ್, ನನ್ನ ಗಿಫ್ಟ್ ಆಲ್ರೆಡಿ ಸಿಕ್ತು ಗೈಸ್. ಆಮೇಲೆ ಓಪನ್ ಮಾಡೋಣ. ಇದು ಇವಾಗ ಫಸ್ಟ್ ಅವಳಿಗೆ ಗಿಫ್ಟ್ ಕೊಡೋಣ ಗೈಸ್. ಅದು ಹೆಂಗೆ ಬಂದ್ಮೇಲೆ ಇದನ್ನ ಇದು ಮಾಡೋದಂತ. ಓಕೆ, ಹಿಂಗೆ ಇಟ್ಟಿಲ್ಲ ಅಲ್ಲ. ಆಫ್ ಮಾಡಲ. ಟೂ ಮಚ್ ಲೆಫ್ಟ್ ಗೈಸ್. ಅದೇ ಏನು ಕಾಣಿಸುತ್ತೋ ಅದೇ. ಸೊ ಹಿಂಗೆ ಮಾಡ್ತೀನಿ. ಸೆಲ್ಫಿ ಸ್ಟಿಕ್ಕು ಹೊರಗೋಗ್ಬಿಡೈತೆ. ಓಕೆ, ನಾನು ಕೊಡಬೇಕು ಗಿಫ್ಟ್ನ. ಕ್ಯಾಂಡಲ್ ಏನು ಬೇಡ, ಸುಮ್ಮನೆ ಹಂಗೆ ಕಟ್ ಮಾಡೋಣ. ಫಸ್ಟ್ ನಿಮಿಷ ಮಾತಾಡಬೇಕು, ಸುಮ್ಮನೆ ನಮ್ಮ ಹತ್ರ ಏನಿಲ್ಲ ಗಿಫ್ಟ್ ಕೊಡಕ್ಕೆ. This is the first time we are celebrating Valentine's Day. ನಾನು ಸುಳ್ಳು ಹೇಳ್ತಾ ಇಲ್ಲ. 17 years ನಾವು ಇಬ್ಬರು ಜೊತೆಲಿ ಇದೇ ಫಸ್ಟ್ ಟೈಮ್ ಗೈಸ್. ಒಂದು ನಿಮಿಷ ಪಾಸ್ ಮಾಡು, ಬಂದ್ಬಿಟ್ಟು ಗೈಸ್. ಕ್ಯಾಂಡಲ್ ಪ್ಯಾಕೆಟೇ ಇತ್ತು ಮನೇಲಿ, ತಂದಿದ್ದೀನಿ ನೋಡ. ಇಲ್ಲಿ ಸುಮ್ಮನೆ ಕ್ಯಾಂಡಲ್ ಅಂತ ನಮ್ಮ ಒಂದ್ಸರಿ ಗೈಸ್. ಗೈಸ್ ಫೈನಲಿ ಎಲ್ಲ ಸೆಟಪ್ ಆಗಿದೆ ಗೈಸ್. ಸೊ ನಾಳೆ ಗಿಫ್ಟ್ ಬಂದ್ಬಿಡ್ತು ನನಗೆ ಗ್ಯಾಪಲ್ಲಿ. ಓಕೆ, ಸೊ ಸೆಲೆಬ್ರೇಟ್ ಮಾಡೋಣ ಗೈಸ್. ಅಷ್ಟು ಒಂದು ಚಿಕ್ಕ ರೋಸ್ ಕೊಟ್ಟು Thank you. ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ಸೊ ಮಚ್. ಇಷ್ಟು ವರ್ಷ ನಾನು ಲೈಫಲ್ಲಿದ್ದಿ, ಈ ದಿನ ನೀನು ಕೇಳೇ ಇಲ್ಲ. ಇಷ್ಟು ವರ್ಷ ನನಗೂ ಕೊಡಬೇಕು ಅಂತಿಲ್ಲ. ಬಟ್ ಏನೋ ಬೆಳಗ್ಗೆ ಸಿಸಿಲಿಯಾ ಸುಮ್ಮನೆ ಅಂದಿದ್ದಕ್ಕೆ ಇತ್ತು ಮಾಡೋಣ, ಯಾಕೆ ಮಾಡಬಾರ್ದು ಅಂತ. ಥ್ಯಾಂಕ್ಸ್ ಟು ಸಿಸಿಲಿಯಾ ಆ್ಯಂಡ್ ಮಮ್ಮಿ. ಇಷ್ಟು ವರ್ಷ 17 ವರ್ಷ ಒಂದು ಹುಡುಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿಲ್ಲ, ಒಂದು ಗಿಫ್ಟ್ನ ಕೇಳಿಲ್ಲ ಅಂದರೆ ಅದೆಲ್ಲ ಸುಮ್ಮನೆ ಆಗಿದೆ. ತುಂಬ ಖುಷಿ ವಿಷಯ. ಥ್ಯಾಂಕ್ ಯು ಸೊ ಮಚ್. ಅಷ್ಟು ಒಳ್ಳೆ ಹುಡುಗಿಯಾಗಿ ನೀನು ನನಗೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಮಮ್ಮಿ. ಅದು ಎಷ್ಟಲ್ಲಿ ಹೇಳಿದ್ರು ಸಾಕಾಗಲ್ಲ ಅಷ್ಟೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಮ್ಮಿ. ಓಕೆ ಗೈಸ್, ನನಗೆ ಗಿಫ್ಟ್ ಸಿಕ್ಕಿದೆ. ಫಸ್ಟ್ ಕ್ಯಾಂಡಲ್ ಕಟ್ ಮಾಡೋಣ. ಹೇಳಿ ಕಟ್ಟಲ್ಲ ಗೈಸ್. ಅದೇ ನೀವು ನೋಡಿ ಒಂದೊಂದು ಗಿಫ್ಟ್ ನೋಡ್ತಾ ಇದ್ರೆ ನೀವು ಸೇಫ್ ಆಗಿಬಿಡ್ಬೇಕು, ಏನು ಗಿಫ್ಟ್ ಇದೆ ಅಂತ. ಆ ಥರ ಗಿಫ್ಟ್ಗಳು ಬಂದಿದೆ. ಮಮ್ಮಿ ಕಟ್ ಮಾಡಿ ಮಮ್ಮಿ, ನೀನೇ ಅಷ್ಟೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಮ್ಮಿ. ಚೆನ್ನಾಗಿದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗೈಸ್. ನೋಡ್ತಾ ಇರೋ ಎಲ್ರಿಗೂ ವಿಶ್ ಮಾಡಿ ನನ್ನ ಹತ್ರ ಇಷ್ಟೊಂದು ಖುಷಿಯಾಗಿರ್ಬೇಕಂತ. ಓಕೆ ಗೈಸ್, ಸೊ ಫಸ್ಟ್ ಇಷ್ಟು ಕ್ಯಾನ್ಕ್ಲಾ ಗೈಸ್. ಮೋನ್ ಫಿಲ್ಸ್ ಗೈಸ್, ಎವ್ರಿ ಇಷ್ಟ ಗೈಸ್. ಇವಾಗ ನಾನು ಆ್ಯಕ್ಚುಲಿ ಮೋನ್ ಫಿಲ್ಸ್ನೇ ಇಟ್ಟು ಕಟ್ ಮಾಡ್ತಾನೆ ಅಂದ್ಕೊಂಡೆ. ಬಟ್ ಇಲ್ಲಿ ಕೇಕು ತಿಂದು ಅಂದ್ಬಿಟ್ಟು ಮಮ್ಮಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಕ್ಯಾನಿಕ್ಲಾ ಗೈಸ್. ಇನ್ನೊಂದು ಮೋನ್ ತಿಂತೀವಿ, ಸೇಮ್ ಚಾಕ್ಲೇಟ್ ಫ್ಲೇವರು. ಹ್ಯಾಪಿ ವ್ಯಾಲೆಂಟೈನ್ಸ್. ಈ ಥರ ಗೈಸ್ ಅವಳಿಗೆ ಕೊಡೋಕೆ ಇಷ್ಟೆಲ್ಲ ಆರ್ಡ್ರ ಕೊಟ್ಟರೆ ಖುಷಿ ಗೈಸ್. ಈ ಗಿಫ್ಟ್ ಬಂದು ನೈಲ್ ಪಾಲಿಶ್ ರಿಮೂವರ್ ಗೈಸ್. ಆ್ಯಕ್ಚುಲಿ 2 days ಮುಂಚೆ ನನಗೆ ಹೇಳಿದ್ರು ನನಗೆ ಗೊತ್ತಂತ. ಸೊ ಹೀಗೆ
ಝೋವಿ ಗೈಸ್, ಝೋವಿ ಅಂತ ಯಾವುದೋ ಬ್ರ್ಯಾಂಡು, ನೈಲ್ ಪಾಲಿಶ್ ಗೈಸ್. ನೆಕ್ಸ್ಟ್ ಇದನ್ನು ಗೈಸ್, ಇದು ನೋಡಿ ಕಾಣಿಸುತ್ತಾ ಅಂತ, ಲವ್ ಯು ಅಂತ ಬರೆದಿದೆ ಹಿಂದೆಗಡೆನು. ಆಮೇಲೆ ಇದು ನಾನು ಡೀಟೇಲಾಗಿ ತೋರಿಸ್ತೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಮ್ಮಿ. ನೋಡು ಏನಂತ. ಕಿಚನಾ? ಹೇಳಿದ್ನಲ್ಲ, ಲಿಪ್ಸ್ಟಿಕ್ ಕಾಜಲ್ ಹಾಕೋದಕ್ಕೆ ಮಿರರ್. ಇದೊಂದು ಏನ್ ಹೇಳ್ತಾರೆ, ಹ್ಯಾಂಡ್ ವಾಶ್ ಸೋಪ್ ಗೈಸ್. ಅಂದ್ರೆ ಚಿಕ್ಕದಿರುತ್ತೆ, ಆಫೀಸಲ್ಲೆಲ್ಲ ಯೂಸ್ ಮಾಡಬೇಕು ಗೈಸ್. ಇದು ನಾನು ಇನ್ನೂ ಓಪನ್ ಮಾಡಿಲ್ಲ, ಹಂಗೆ ಇದೆ ಪ್ಯಾಕೆಟ್. ಇದು ನೋಡೋಣ, ಇದು ಕೊಡ್ತಾನ ಹೆಂಗೈತೆ ಅಂತ ಇವಾಗ ನೋಡೋಣ. ಇರೋ, ಇದು ನನ್ನ ಕ್ಯಾಮ್ರಾದಲ್ಲಿ ತಗೊಂತೀನಿ ಗೈಸ್. ಇದು ಓಪನ್ ನನ್ನ ಫೋನ್ ರೆಕಾರ್ಡಿಂಗ್ ಅದು ಐತೆ ಅಂತಲ್ಲ. ಇಲ್ಲಿ ಓಪನ್ ಮಾಡಿ ಮಮ್ಮಿ, ನನಗೂ ಗೊತ್ತಿಲ್ಲ. ಇಷ್ಟಪಟ್ಟ ಗೈಸ್, ಕೊಡಿಲ್ಲ ನೋಡಿ ಗೈಸ್. ಇದೊಂದು ಲೈಟ್ ಆನ್ ಮಾಡಿ ಆಮೇಲೆ ತೋರಿಸ್ತೀನಿ ಗೈಸ್. ಲೈಟ್ ಇದೆ ಅದಕ್ಕೆ ಅಲ್ಲ, ಆಗ್ತಿದೆ ಒಂದು ಲೈಟ್. ಸೊ ಅದನ್ನ ಓಪನ್ ಮಾಡಿ ಮಮ್ಮಿ, ಅದೇ ಲೈಟ್ ನೋಡೋಣ. ನಮ್ಗೆ ಒಂಥರ ಏನೋ ಚೆನ್ನಾಗಿ ಕಾಣಿಸ್ತು ಸರ್ ಗೈಸ್. ಇಷ್ಟೇ ಅಲ್ಲ, ಇನ್ನೂ ಐತೆ, ಇನ್ನ ಸೈಕ್ ಲೆವೆಲ್. ಸೆಕೆಂಡ್ ಪಿ ಯು ಸಿ ಬರ್ಡ್ ಆಗಿ ಬಂದು ಯೋಚನೆ ಮಾಡಿದ್ದು ಅಷ್ಟು ಗಿಫ್ಟ್. ಸರಿ ಓಕೆ, ನಾವು 16 ಗಿಫ್ಟ್ ಏನೋ ಒಂದಷ್ಟು ಗಿಫ್ಟ್. ಇವ್ರು ಎಷ್ಟು ವರ್ಷ ವಯಸ್ಸಾಗಿದ್ದು ಅಷ್ಟು ವರ್ಷ ವಯಸ್ಸು, ಅಷ್ಟು ಗಿಫ್ಟ್. ಬಟ್ ಎಲ್ಲ ಚಿಕ್ಕದಿದೆ, ದೊಡ್ಡ ದೊಡ್ಡ ಗಿಫ್ಟ್ ಅಲ್ಲ. Love forever. At this moment, the heart is racing, and the love from the family has begun. ನಿಮ್ಗೆ ಗೊತ್ತಿಲ್ಲ, ಓಪನ್ ಮಾಡಿದ್ರು ನಾನು ಇನ್ನೊಂದು ನೋಡ್ತೇವೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಮ್ಮಿ. Oh my god. ಎಲ್ಲ ಹೆವಿ ಕಮ್ಮಿನಾಗೆ So cute. ಎಷ್ಟಾಗಿದೆ. ಚೆನ್ನಾಗಿದೆ. ಇನ್ನೊಂದು ಗಿಫ್ಟ್ ಗೈಸ್. ಇಷ್ಟೇ ಅಲ್ಲ, ಇಲ್ಲಿಗೆ ಈ ಗಿಫ್ಟ್ ಮುಗೀತಾ. ಇಷ್ಟ ಆಯ್ತಾ ಮಮ್ಮಿ ಅದು? ಇಲ್ಲಿ ಗೈಸ್ ಇನ್ನ ಇವಾಗ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಗೈಸ್. ಹಿಂಗೆ ರೀ, ಒಂದಲ್ಲ ಎರಡು ಸ್ಪೆಷಲ್ ಗಿಫ್ಟ್ ಗೈಸ್. ಗೈಸ್ ನೋಡ್ತಾ ಇದ್ದೀವಿ ಮಮ್ಮಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗೈಸ್. ಚಿಕನ್ ರೋಲ್ ಗೈಸ್, ಇಷ್ಟ ಗೈಸ್. ಅವ್ರಿಗೆ ಏನ್ ಇಷ್ಟನೋ ಅದನ್ನ ಕೊಡ್ತಾ ಇದ್ದೀನಿ. ಈ ಟೈಮಲ್ಲಿ ಸಿಗೋದಕ್ಕೆ ಗೈಸ್. ಆ ಪ್ಲೇಟ್ ಅದು ಕೊಟ್ಟಿಲ್ಲ ಮಮ್ಮಿ. ಇನ್ನೊಂದು ಗಿಫ್ಟ್ ಇದೆ ಗೈಸ್. ಇದು ಅವ್ಳಿಗೆ ಇಷ್ಟ. ಇದ್ದವಳಿಗೆ ಸಾರಿ ಮಮ್ಮಿ, ನಿನ್ಗೆ ಇಷ್ಟ ಆಗಿರೋ ಸಿಕ್ಕಿಲ್ಲ, ಬಟ್ ಮೇ ಬಿ ಇಷ್ಟ ಆಗ್ಬೋದು ಅನ್ಕೊಂತೀನಿ. ಬಂದು ಪೆಪ್ಪರ್ ಚಿಕನ್ ಅಂತ ಮಾಡ್ತಾರೆ ನಮ್ಮ ಚಿಲ್ಲೀಸ್ ಅಂಡ್ ಕರೀಸ್ ಅಲ್ಲಿ. ಆ ಪೆಪ್ಪರ್ ಚಿಕನ್ ತಗೊಳಕ್ ಹೋದೆ, ಬಟ್ ಅದು ಪೆಪ್ಪರ್ ಚಿಕನ್ ಸಿಕ್ಕಿಲ್ಲ, ಪೆಪ್ಪರ್ ಪ್ರಾನ್ಸ್ ಸಿಕ್ತು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಮ್ಮಿ. ಇಷ್ಟು ಕ್ರೇಜಿ ಗಿಫ್ಟ್ ಗೈಸ್. ಪ್ಲಾನ್ ಮಾಡಿ ಇಷ್ಟ ಆಯ್ತು ಮಮ್ಮಿ ಎಲ್ಲ ಗಿಫ್ಟ್. ನಮ್ಗೆ
ಕೇಕ್ ತಂದು ಅದು ಬೇಡ ಆಯ್ತು. ಕೇಕ್ ಬೇಕು ಒಂದಷ್ಟು ಕೇಕು ಓಪನ್ ಮಾಡ್ತೇವೆ. ಶುಗರ್ ಜಾಸ್ತಿ ಅದರಲ್ಲಿ ಕೆಳಗಡೆ ಮಾತಾಡ್ತೀನಿ. ಏನ್ ತಿಂದ? Thank you, Chetumma. Happy Valentine's Day. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಮ್ಮಿ. ಥಮ್ಸಪ್ ಐತೆ, ಥಮ್ಸಪ್ ಹಾಕೊಂಡು ಥಮ್ಸಪ್ ಕುಡಿತೀವಿ. ಇದು ಇಷ್ಟಪಟ್ಟ ಗೈಸ್ ಕೊಡಿಲ್ಲದು ನೋಡಿ ಗೈಸ್, ಇದೊಂದು ಗೈಸ್ ಫುಲ್ಲು ಇದು ಗೈಸ್, ಇದು ಇಷ್ಟ ಇದ್ದದ್ದು. ಲೈಟ್ ಆನ್ ಮಾಡಿ ಆಮೇಲೆ ತೋರಿಸ್ತೀನಿ ಗೈಸ್. ಲೈಟ್ ಇದೆ ಇದಕ್ಕೆ. ಅಲ್ಲ ಅಲ್ಲಿ ನಮ್ದು ಲೈಟು. ಸೊ ಅದನ್ನು ಓಪನ್ ಮಾಡಿ ಮಮ್ಮಿ, ಅದು ಹೆಂಗೈತೆ ನೋಡೋಣ. ಅದು ನನಗೆ ಒಂಥರ ಏನೋ ಚೆನ್ನಾಗಿ ಕಾಣಿಸ್ತು ನೋಡಿ. ಸೈ ಗೈಸ್ ಇಷ್ಟೇ ಅಲ್ಲ, ಇನ್ನೂ ಐತೆ. ಅದಿನ್ನ ಸೈಕ್ ಲೆವೆಲ್ ಗಿಫ್ಟ್ ಅದು. ಕರ್ಕೊಂಡು ಹೋಗ್ತಾ ಇದೆಯಾ? ಆ್ಯಕ್ಚುಲಿ ಸೆಕೆಂಡ್ PUC ಬರ್ಡೇಗೆ ನಾನು ಇದೇ ಥರನೇ ಮಾಡಿದ್ದು. ಒಂದಷ್ಟು ಗಿಫ್ಟ್, ಹಾಂ ಸರಿ, ಹ್ಞೂ ಗೈಸ್ ನಾವಿಬ್ಬರು 16 ಗಿಫ್ಟ್ ಏನೋ ಒಂದಷ್ಟು ಗಿಫ್ಟ್ ಗೈಸ್. ಇವಳು ಎಷ್ಟು ವರ್ಷ ವಯಸ್ಸಾಗಿದ್ಲು ಅಷ್ಟು ವರ್ಷ ವಯಸ್ಸು ಅಷ್ಟು ಗಿಫ್ಟ್ಗಳು ಕೊಟ್ಟಿದ್ದೆ. ಬಟ್ ಎಲ್ಲ ಚಿಕ್ಕ ಚಿಕ್ಕದೆ, ದೊಡ್ಡ ದೊಡ್ಡ ಗಿಫ್ಟ್ ಅಲ್ಲ. ಎಲ್ಲರಿಗೂ ಹೇಳ್ಕೊಂಡ್ಬಂದೆ ಸೆಲೆಬ್ರೇಟ್ ಮಾಡಲ್ಲ. ನೋಡಿ ಗೈಸ್, Love forever. At this moment, the heart is racing and the love from the family has begun. ಓಪನ್ ಮಾಡಿ ಕಾಶ್ ವೇಸ್ಟ್ ಇದೆ. ಸೈಕಾಗೈತೆ ಗೈಸ್. ಏನಿದು? ಆ್ಯಕ್ಚುಲಿ ಪ್ಯಾಕಿಂಗ್ ನನಗೂ ಗೊತ್ತಿಲ್ಲ, ಓಪನ್ ಮಾಡು ಬ್ರೋ, ನಾನು ಇವಾಗಲೇ ನೋಡ್ತಾ ಇರೋದು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಮ್ಮಿ ಒನ್ಸ್ ಅಗೇನ್. ಇಲ್ಲಿ ಸರ್ ಮಸ್ತಾಗಿದೆ ಇದು ಗೈಸ್. ಇನ್ನೊಂದು ಗಿಫ್ಟ್ ಗೈಸ್. ಇಷ್ಟೇ ಅಲ್ಲ, ಇಲ್ಲಿಗೆ ಈ ಗಿಫ್ಟ್ ಮುಗೀತಾ. ಇಷ್ಟ ಆಯ್ತಾ ಮಮ್ಮಿ ಅದು? ಥ್ಯಾಂಕ್ ಯು. ಇರಿ ಗೈಸ್, ಇವಾಗ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಗೈಸ್. ಹಿಂಗೆ ರೀ, ಇಲ್ಲಿದೆ. ಯಾವುದಿಲ್ಲ ಕೊಡಕ್ಕ ಗೈಸ್, ಒಂದಲ್ಲ 2 ಸ್ಪೆಷಲ್ ಗಿಫ್ಟ್ ಗೈಸ್. ಓಕೆ, Oh my god. ಇದಾಕಲ್ ರೈಸ್ ಅವಳು ಎಲ್ಲ ಹೆವಿ ಕಮ್ಮಿನೇ ಗೈಸ್. ನೋಡಿ ಗೈಸ್, Oh my god. ಇದಾಕಲ್ ರೈಸ್ ಅವಳು ಎಲ್ಲ ಹೆವಿ ಕಮ್ಮಿನೇ ಗೈಸ್. ನೋಡಿ ಗೈಸ್, ಗೈಸ್ ಗೈಸ್ ಇದು ವ್ಯಾಲೆಂಟೈನ್ಸ್ ಡೇ ಡೆಕೋರೇಷನ್ನು ಡ್ಯಾಡಿ ಮಮ್ಮಿಗೆ ತೋರಿಸ್ತಾ ಇದ್ದೀರಿ ಗೈಸ್. ಡ್ಯಾಡಿ ಕಂಡಿಡಿದ್ಬಿಟ್ರು. ఎలా ఉండే ವ್ಯಾಲೆಂಟೈನ್ಸ್ ಡೇ ಇಷ್ಟಪಟ್ಟಮ್ಮಮ್ಮ. ಒನ್ನು ಎಂಡೆ ಭಾರಿ ಒನ್ನು
ഓപ്പൺ ചെയ്തോ മമ്മ. കൃഷ്ണരിയെ കാണാം. അതെ, കാണി. കൃഷ്ണരിനെ കാണാം. നെയിൽ പോളിഷ് റിമൂവർ. പിന്നെ ചോക്ലേറ്റ് സോപ്പായത്. ഓഫീസിൽ പോവാണെങ്കിൽ അതൊക്കെ ഇങ്ങനെ കയ്യിലെടുത്താൽ മതി. കയ്യിലെടുത്തിട്ട് ഇങ്ങനെ കൈ കഴുകുമ്പോൾ പത വരും. സോപ്പ് കയ്യിൽ വെള്ളം ഇട്ട് കഴുകുമ്പോൾ അത് സൂപ്പായിട്ട് പത. ಅದು ಹಂಗೆ ಕೊಡು, ಅವರೇ ನೋಡ್ಲಿ. ഇതാണല്ലോ പണ്ട് നീ ഇതുപോലെ തന്നെ മേടിച്ചല്ലോ, അതുകൊണ്ട് ചേച്ചിയുടെ മറാമയ്ക്ക് കൊടുത്തിട്ടത്. ಅಷ್ಟೇನಾ? ಹಾಂ ಅಷ್ಟೇ ಗೈಸ್. ಇನ್ನೊಂದು ಲೈಟ್ ಒಂದು ಆನ್ ಮಾಡಿ ತೋರಿಸ್ಬಿಡು. അവളെല്ലാം മേടിക്കുന്നു. അവളുടെ സൈസിനെ ಅದಲ್ಲೇ ಇರಲಿ, ಬರೀ ಸ್ವಿಚ್ ಹಾಕು. രാത്രി ഫുള്ള് ആ കളറാണ്. ಅಷ್ಟೇ ಗೈಸ್, ಬ್ಲಾಗ್ ಇಲ್ಲಿಗೆ ಮುಗೀತು. ಮಮ್ಮಿ ಡ್ಯಾಡಿಗೆ ತೋರಿಸ್ರಿ. ಇಷ್ಟಪಟ್ಟು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಬಾಯ್ ಗೈಸ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. Happy Valentine's Day. ಆಲ್ ಆಫ್ ಯು. ಬಾಯ್.